ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಅಡುಗೆ ಮನೆ. 2 ದಿನ ನೀವುಗಳು ನೋಡಿದ್ವಿ, ತುಮಕೂರಲ್ಲಿ ಆರಾಮಾಗಿ ಅದು ಇದು ತಿನ್ಕೊಂಡು ಇದ್ವಿ. ಬಟ್ ವಾಪಸ್ ಬರ್ತಿದ್ದಂಗೆ ನಮ್ಮ ಕೆಲಸ ನಾವು ಶುರು ಮಾಡ್ಕೊಳ್ಳೇಬೇಕಾಗುತ್ತೆ. ಆ್ಯಂಡ್ ತುಂಬ ಜನ ಕೇಳ್ತಿದ್ದಂಥ ಒಂದು ರೊಟ್ಟಿ ರೆಸಿಪಿ ನನಗೆ, ಹಾಗೆ ನೀವುಗಳು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀರಾ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಡೀಟೇಲಾಗಿ ರೆಸಿಪೀಸ್ ಹಾಕೋದು ತುಂಬ ಕಷ್ಟ ಆಗುತ್ತೆ. ಸೊ ಎಲ್ಲ ಶಾರ್ಟ್ ವೀಡಿಯೋಸ್ನಲ್ಲಿ ಹಾಕಬೇಕಾಗುತ್ತೆ. ಇಲ್ಲ ನೀವು ಕ್ಲೀನಾಗಿ ಬೇಕು ಅಂತಂದರೆ ಡೆಫಿನೆಟ್ಲಿ ನನ್ನ ಯೂಟ್ಯೂಬಲ್ಲಿ ಫಾಲೋ ಮಾಡಿಕೊಂಡ್ರೆ ನಿಮಗೆ ನಾನು ಯಾವುದೇ ಥರದ ವೀಡಿಯೋಸ್ ಹಾಕಿದ್ರು ತಕ್ಷಣ ನೋಟಿಫಿಕೇಷನ್ಸ್ ಬರುತ್ತೆ. ನೀವು ನೋಡಿಬಿಟ್ಟು ಲೈಕ್ ನೋಟಿಫಿಕೇಷನ್ ಬರ್ತಾಗೆ ನೀವು ವೀಡಿಯೋಗಳು ನೋಡೋಕ್ಕೆ ಈಸಿ ಆಗುತ್ತೆ. ಸೊ ತುಂಬ ಹೊತ್ತು ಟೈಮ್ ವೇಸ್ಟ್ ಮಾಡೋಲ್ಲ, ಯಾಕಂದರೆ ಟೈಮ್ ಆಗೋಗ್ತಿದೆ ನಮಗೂ ತಿಂಡಿಗೆ. ಫಸ್ಟ್ ತೊಗೊಂತಿರೋದು ಅಕ್ಕಿ ಹಿಟ್ಟು. 1 ಕಪ್ ನಿಮ್ಗೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಅಕ್ಕಿ ಹಿಟ್ಟಿನ ಜೊತೆ ನಾನು ಒಂದು ಸ್ವಲ್ಪ ಯೂಶಲಿ ಇದು ಸಿರಿಧಾನ್ಯದ ಹಿಟ್ಟು, ಎಲ್ಲ ಸಿರಿಧಾನ್ಯಗಳನ್ನೂ ಸೇರಿಸಿ ಹಿಟ್ಟು ಮಾಡಿಸ್ಕೊಂಡಿರ್ತೀವಿ. ಅದು ಸಿಗುತ್ತೆ, ಎಲ್ಲ ನಿಮಗೆ ತೋರಿಸಿರ್ತೀನಿ. ಅದು ಒಂದು ಸ್ವಲ್ಪ, ಯಾಕಂದರೆ ಬರೀ ಅಕ್ಕಿ ಬದಲು ಇದು ಇರಲಿ ಅಂತ. ಆ್ಯಂಡ್ ಇವತ್ತು ಸ್ಪೆಷಲ್ ಏನು ಅಂತ ಅಂದರೆ, ಇದೆಲ್ಲ ಯೂಶಲಿ ಹಾಕೋತೀರಾ, ನಾವು ಮನೆಯಲ್ಲಿ ರೊಟ್ಟಿ ಮಾಡ್ಬೇಕಾದ್ರೆ ಹುರುಳಿಕಾಯಿ ಹಾಕೋತೀವಿ. ಇದು ಬೇಯಿಸಿರೋದಲ್ಲ, ಹಸಿ ಹುರುಳಿಕಾಯಿ. ಬಟ್ ಏನು ಅಂತಂದರೆ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ನೀವು ಫುಡ್ ಪ್ರೊಸೆಸರ್ಗೆ ಹಾಕಿ ನೀವು ಮಾಡ್ಕೋತೀರಾ ಸಣ್ಣದಾಗಿದ್ದರೆ ಅದು ಮಾಡ್ಬೋದು. ಇಲ್ಲ ಸಣ್ಣದಾಗಿ ಹಾಕಿದ್ರೆ ರೊಟ್ಟಿ ಆಗೋಷ್ಟೊಳಗೆ ಹುರುಳಿಕಾಯಿ ಬೇಯುತ್ತೆ, ಅದರ ಬಾಯಿಗೆ ಮಧ್ಯೆ ಸಿಗುತ್ತೆ. ಸೊ ನಾನು ತೊಗೊತಿರೋದು ಇವತ್ತು ತರಕಾರಿಗಳಿಗೆ ಅಂತ ಎಸ್ಪೆಷಲಿ ಹಾಕೋತಾ ಇರೋದು ಹುರುಳಿಕಾಯಿ. 1 ಮೂಲಂಗಿ ತುರಿದಿಟ್ಕೊಂಡಿದ್ದೀನಿ, ಯಾವುದೋ ಬೇಯಿಸಿರೋದಲ್ಲ, ಎಲ್ಲ ಹಸಿ ಇದ್ದೇನೆ. 1 ಕ್ಯಾರೆಟ್ ತುರಿದಿರೋದು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು. ಇದ್ರ ಜೊತೆ ನಿಮಗೆ ಆಪ್ಷನ್ ಏನಾದರೂ ತರಕಾರಿಗಳನ್ನ ಹಾಕೋಬೋದು. ಲೈಕ್ ಆಲೂಗೆಡ್ಡೆ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಹಾಕೋಬೋದು, ಅಥವಾ ಕೋಸು ಎಲ್ಲನೂ ಹಾಕೋಬೋದು. ಮೆಣಸಿನ್ಕಾಯಿ ಹಾಕೋತಿಲ್ಲ ಅಷ್ಟನ್ನ ಹಾಕೋಬೋದು. ಆ್ಯಂಡ್ ಮೆಣಸಿನ್ಕಾಯಿ ಕೂಡ ನೀವು ಕಟ್ ಮಾಡಿ ಆಪ್ಷನಲ್ ಹಾಕೋಬೋದು. ಬಟ್ ನಾವು ಹಾಕೋತಿಲ್ಲ, ಯಾಕೆ ಅಂದರೆ ಇದಕ್ಕೆ ಯೂಶ್ವಲಿ ನಾವು ಗ್ರೇವಿ ಮಾಡ್ತೀವಿ, ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ನಾವು ಯೂಸ್ ಮಾಡೋದು ಕಮ್ಮಿನೇ. ಬಟ್ ನೀವು ಆಪ್ಷನ್ ಹಾಕೋಬೋದು. ಆ್ಯಂಡ್ ಕಾಯಿ ತುರಿ ಕೂಡ ಹಾಕೋಬೋದು. ನಾನು ಈರುಳ್ಳಿ ಹಾಕಿರೋದ್ರಿಂದ ಇವತ್ತು ಕಾಯಿ ತುರಿ ಹಾಕೋತಿಲ್ಲ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಅದ್ರ ಜೊತೆ ಒಂದು ಸ್ವಲ್ಪ ನಾವು ಹಾಕೊಳ್ಳೋದು ಜೀರಿಗೆ. ಹಾಗೆ ಜೊತೆ ಬೇಕಾದ್ರೆ ನೀವು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಏನಾದರೂ ಹಾಕೋಬೋದು. ಜೀರಿಗೆ ಸೇರಲ್ಲ ಅಂತ ಇರೋರು ಜೀರಿಗೆ ಪುಡಿ ಹಾಕೋಬೋದು. ಕೆಲವರಿಗೆ ಜೀರಿಗೆ ಒಂಥರ ಬಾಯಿ ಸಿಕ್ಕರೆ ಚೆನ್ನಾಗಿರಲ್ಲ ಅಂತ ಜೀರಿಗೆ ಪುಡಿ ಹಾಕೋಬೋದು. ಸೊ ಇಷ್ಟನ್ನು ಒಂದು ಸ್ವಲ್ಪ ನೀರು ಹಾಕಿ ಮಾಮೂಲಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊತಿದ್ದೀನಿ. ಕಲಿಸ್ಕೊಳ್ಳೋಕ್ಕೆ ನೀರನ್ನೇ ಯೂಸ್ ಮಾಡ್ಬೋದು. ಬಟ್ ನಾನು ಮಧ್ಯಾಹ್ನದ ಅಡುಗೆಗೆ ಅಂತ ಬೇರೆ ಸ್ವಲ್ಪ ಕಾಳು ಹೋಳು ಎಲ್ಲ ಬೇಯಿಸಿಟ್ಕೊಳ್ತೇನೆ, ಆ ನೀರಿತ್ತು, ವೇಸ್ಟ್ ಮಾಡೋದು ಬೇಡ ಅಂತ ಅದೇ ನೀರು ಹಾಕೋತೀನಿ. ಬಟ್ ಬೇರೆ ಇನ್ನೇನೂ ಅಲ್ಲ, ಅದು ಮಿಕ್ಸಿಗೆ ಹಾಕ್ಕೊಂಡಿದ್ದೆ, ಗ್ರೇವಿ ರೆಡಿ ಮಾಡಿದ್ನಲ್ಲ ಅದೇ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ಅದನ್ನು ಆ ನೀರು ವೇಸ್ಟ್ ಮಾಡೋದು ಬೇಡ ಅಂತ ಹಾಕಿ ಕಲಿಸ್ಕೊತೀನಿ. ಜಸ್ಟ್ ನಾರ್ಮಲ್ ನೀರು ಅಷ್ಟೇ. ಆ್ಯಂಡ್ ತುಂಬ ಜನ ನನಗೆ ಕಾಮೆಂಟ್ ಮಾಡಿ ಕೇಳೋದು, ನೀವು ರೊಟ್ಟಿ ಚಪಾತಿಗೆಲ್ಲ ಕಲಿಸ್ಕೋತಿರಲ್ಲ, ಅಂದರೆ ನೀವು ಯೂಸ್ ಮಾಡುವಂಥ ಪಾತ್ರೆಗಳನ್ನ ತುಂಬ ಜನ ಕೇಳ್ತಿರ್ತೀರ. ಒಂದು ನಾನು ತುಂಬ ಯೂಸ್ ಮಾಡೋದು ಅಂದರೆ ಹಿತ್ತಾಳೆದು, ಅದನ್ನು ಯೂಶ್ವಲಿ ಅರ್ಕಂಚಿಟ್ಟು ಅಂತ ಕರಿತೀವಿ, ಅದನ್ನು ಯೂಸ್ ಮಾಡ್ತೀನಿ. ಇಲ್ಲ ಸ್ವಲ್ಪ ಮಾಡ್ಕೋತೀವಿ ಅಂದರೆ ಗ್ಲಾಸ್. ನಾನು ಸ್ವಲ್ಪ ಸ್ಟೀಲ್ ಸ್ವಲ್ಪ ಕಮ್ಮಿನೇ. ಅದು ಬಿಟ್ಟರೆ ಇದನ್ನು ಡೆಫಿನೆಟ್ಲಿ ಕೇಳ್ತೀರಾ. ಇದು ಪ್ಲಾಸ್ಟಿಕ್ ಅಲ್ಲ, ಪೋರ್ಸಿಲಿನ್. ಸೌಂಡ್ ಗೊತ್ತಿದೆಯಾ? ಆಮೇಲೆ ಪ್ಲಾಸ್ಟಿಕಲ್ಲಿ ಯೂಸ್ ಮಾಡ್ತೀರಾ? ನೋ, ಪ್ಲಾಸ್ಟಿಕ್ ಅಲ್ಲ, ಇದು ತುಂಬ ಚೆನ್ನಾಗಿರೋಂಥದ್ದು. ಆ್ಯಕ್ಚುಲಿ ಇದು ಪರ್ಚೇಸ್ ಮಾಡಿದ್ದು ನಾವು ಐಕಿಯಾಗಿ ಹೋದಾಗ ವೆಂಕಟೇಶ್ ಹಾಸ್ಕೊಂಬಂದಂಥ ಒಂದು ಮಿಕ್ಸಿಂಗ್ ಬೌಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಸುಮಾರು ಸಲ ಯೂಸ್ ಮಾಡ್ತಿರ್ತೀನಿ. ನನಗೆ ಫೋಟೋಗಳು ಅದರ ಇನ್ಸ್ಟಾಗ್ರಾಮ್ಗೆ ಹಾಕ್ಬೇಕಾದ್ರೆ ತುಂಬ ಜನ ಕೇಳ್ತಿರ್ತಾರೆ, ಎಲ್ಲ ಎಲ್ಲಿಂದ ತರ್ತೀರಾ? ಇದು ಆ್ಯಕ್ಚುಲಿ ಐಕಿಯಾದು ಒಂದೇ ಒಂದು ಪೀಸ್ ಇತ್ತು. ನಮಗೆ ಐಕಿಯಾಗಿ ಹೋದಾಗ ಕೆಲವರು, ನಾನು ಜಸ್ಟ್ ವೀಡಿಯೋನಲ್ಲಿ ಐಕಿಯಾಗಿ ತೋರಿಸಿದಾಗ ಇದೆಲ್ಲ ಏನಕ್ಕೆ ನಿಮಗೆ ವೇಸ್ಟ್ ಅಲ್ವಾ ಅಂತ ಕೇಳ್ತೀರಾ. ಬಟ್ ವೇಸ್ಟ್ ಅಂತ ನೋಡೋಕ್ಕೋದ್ರೆ ಪ್ರತಿಯೊಂದು ವೇಸ್ಟೇ. ತಿನ್ನೋದೊಂದು ಬಿಟ್ಬಿಟ್ರೆ ಮಾಡೋದೆಲ್ಲ ವೇಸ್ಟೇ ಆಗುತ್ತೆ. ಆದರೆ ನಮಗೆ ಈ ಥರದ್ದು ಇಷ್ಟ ಆಗುತ್ತೆ. ಹಾಗಾಗಿ ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದಕ್ಕೆ ನಮಗೆ ದುಡ್ಡು ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡೋಲ್ಲ. ಸೊ ಯಾರೋ ತುಂಬ ಜನ ಕಾಮೆಂಟ್ಗಳು ಹಾಕ್ಬೇಕಾರೆ ನೋಡ್ಕೊಂಡು ಹಾಕಿ, ಅದು ವೇಸ್ಟ್ ಅಲ್ವಾ, ಇದು ವೇಸ್ಟ್ ಅಲ್ವಾ ಅಂದರೆ ನಮಗೆ ಏನು ಇಷ್ಟ, ನಮಗೆ ಏನು ಪ್ರಯಾರಿಟಿ ಅಂತ ಅನಿಸುತ್ತೋ ಅದಕ್ಕೆ ನಾವು ಆರಾಮಾಗಿ ದುಡ್ಡು ಖರ್ಚು ಮಾಡ್ತೀವಿ. ಇನ್ಕ್ಲೂಡಿಂಗ್ ನಾನು ತೊಗೊಳ್ಳೋವಂಥ ಬಟ್ಟೆಗಳು. ಯಾಕೆಂದರೆ ನಾನು ತುಂಬ ಕಾಮೆಂಟ್ಗಳು ಇದ್ರ ಮೇಲೆ ಬರ್ತಿರುತ್ತೆ, ಅದಕ್ಕೆ ನಿಮ್ಗಳಿಗೂ ಅಡ್ರೆಸ್ ಮಾಡೋಣ ಅಂತಂದರೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ನೀವು ಹಾಕೋದು ನಿಮಗೆ ಏನು ಅನ್ಸುತ್ತೋ ಅದನ್ನು ನೀವು ಹೇಳಿರ್ತೀರ. ಬಟ್ ನನಗೆ ಸ್ವಲ್ಪ ಬಟ್ಟೆ ಅವೆಲ್ಲ ಇಂಟ್ರೆಸ್ಟ್ ಜಾಸ್ತಿ. ಆ್ಯಂಡ್ ಯಾವುದು ತುಂಬ ಬ್ರ್ಯಾಂಡೆಡ್ ಅಪ್ಪ ಎಲ್ಲ 4 ಸಾವಿರ ಒಂದು ಟಾಪ್ ಕೊಡ್ತೀನಿ ಆ ಥರದ್ದೆಲ್ಲ ಅಲ್ಲ. ಬಟ್ 300, 400, 500ಗೆಲ್ಲ ನಾನು ಡೆಫಿನೆಟ್ಲಿ ಬ್ಲೌಸ್ ಪೀಸ್ಗಳಾಗಿರ್ಬೋದು ಎಲ್ಲ ನಾನು ತುಂಬ
ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟೊತ್ತಿಗೆ ಬ್ಯಾಕ್ ಟು ದ ಟಾಪಿಕ್. ರೊಟ್ಟಿನೇ ರೆಡಿಯಾಗಿ ಮಾಡ್ತೀನಿ. ರೆಡಿ ಇದೆ, ತುಂಬ ಏನೋ ಅಳಕವಾಗಿ ಕಲಿಸ್ಕೊಂಡಿಲ್ಲ. ಯಾಕೆಂದರೆ ನಾನು ಇಲ್ಲಿ ಬಾಣಲೆಯಲ್ಲಿ ತಟ್ಬೋದು, ಅಥವಾ ಕೆಲವರು ಇದ್ರ ಮೇಲೆ ಡೈರೆಕ್ಟಾಗಿ ತಟ್ತೀರ, ನನಗೆ ಅಷ್ಟೊಂದು ಕ್ಲೀನಾಗಿ ಬರಲ್ಲ. ಸೊ ಮಾಮೂಲಿ ರೊಟ್ಟಿ ಶೀಟ್ ಇರುತ್ತಲ್ಲ, ರೊಟ್ಟಿ ಶೀಟ್ ಮೇಲೆ ತಟ್ತೀನಿ. ಇದಂಗೆ ರೊಟ್ಟಿ ತಟ್ಟೋ ಶೀಟ್. ಆಮೇಲೆ ಇದು ತುಂಬ ಜನ ಹೇಳಿದ್ರಿ ನಮ್ಮಲ್ಲಿ ವಾಕ್ಯ ಆಗ್ತಿಲ್ಲ, ಹಾಳಾಗೋಯ್ತು ಅಂತ. ನೋಡಿ ಎಷ್ಟು ಆಲ್ಮೋಸ್ಟ್ 3-4 ತಿಂಗಳ ಮೇಲೆ ಆಯಿತು, ಏನು ಸ್ವಲ್ಪನೂ ಕಟ್ಟಿಲ್ಲ. ಆ್ಯಂಡ್ ತೊಳೆಯೋದು ಈಸಿಯಾಗಿ ತೊಳಿಬೋದು. ನಾನಂತೂ ಉಪಯೋಗಿಸ್ತಾ ಇದ್ದೀನಿ. ಆ್ಯಂಡ್ ಇದ್ರ ಲಿಂಕ್ ಹಾಕಿರ್ತೀನಿ, ಯಾಕೆಂದರೆ ನನಗೆ ಗೊತ್ತು ಡೆಫಿನೆಟ್ಲಿ ಕಮೆಂಟ್ ಮಾಡ್ತೀನಿ ಅಂತ. ನಾನೇ ಹಾಕ್ಬಿಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಚೆಕ್ ಮಾಡಿಕೊಂಡು ನಿಮ್ಗಳು ಬೇಕಿದೆ ಪರ್ಚೇಸ್ ಮಾಡ್ಕೋಬೋದು. ಸೊ ಫಸ್ಟ್ ಸ್ವಲ್ಪ ಎಣ್ಣೆ ಕಾವಲಿ ಕಾಯಕ್ಕಿಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಸುಮಾರು ವೀಡಿಯೋಗಳಲ್ಲಿ ಹೇಳ್ತಿರ್ತೀನಿ, ಬಟ್ ಮತ್ತೆ ನೀವು ಕಾಮೆಂಟ್ ಮಾಡಿ ಕೇಳ್ತಾನೆ ಇರ್ತೀರಾ. ನಾನು ಬರೀ ಚಪಾತಿ ಮತ್ತು ರೊಟ್ಟಿಗೆ ಮಾತ್ರನೇ ಈ ತವ ಉಪಯೋಗಿಸೋದು. ನೀವು ದೋಸೆಗೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಒಂದೇ ತವ ಇಟ್ಕೊಂಡ್ರೆ ಕಬ್ಬಿಣದ ತವ ಸ್ವಲ್ಪ ನಿಮಗೆ ಹೇಳೋದು ಕಷ್ಟ ಆಗುತ್ತೆ, ದೋಸೆ ಮೆತ್ಕೊಂಡ್ಬಿಡುತ್ತೆ. ಇದಾರೆ ಪರಲ್ಲ, ಇದು ಚಪಾತಿ ಎಲ್ಲ ಯೋಚನೆ ಇಲ್ಲ, ದೋಸೆ ಮಾತ್ರ ಮೆತ್ಕೊಂಡ್ಬಿಡುತ್ತೆ. ಸೊ ದೋಸೆಗೆ ಒಂದು ಸಪ್ರೇಟ್ ತವ ನಾನು ಯೂಸ್ ಮಾಡೋದು. ಇದು ಚಪಾತಿ ಅಥವಾ ರೊಟ್ಟಿ ಬೇರೆ ಏನೇ ಮಾಡಿದ್ರು ಅದಕ್ಕೆ ಈ ತವ. ಆ್ಯಂಡ್ ಇದು ತಟ್ಟೋದು ಅಷ್ಟೇ ಏನಂತ ಪ್ರಾಬ್ಲಮ್ ಏನಾಗಲ್ಲ. ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡ್ರೆ ಹುರುಳಿಕಾಯಿನ ಈಸಿಯಾಗಿ ತಟ್ಕೋಬೋದು. ಆ್ಯಂಡ್ ನಮಗೆ ಹುರುಳಿಕಾಯಿ ಅದು ಚೆನ್ನಾಗಿರೋ ಬೇಯುತ್ತಲ್ಲ, ಟೇಸ್ಟ್ ಸಕ್ಕವಾಗಿರುತ್ತೆ. ಅದು ಇದು ನಾಟಿ ಹುರುಳಿಕಾಯಿ, ಫಾರಮ್ದು ಅಥವಾ ಇದು ಫ್ರೆಂಚ್ ಬೀನ್ಸ್ ಎಲ್ಲ ಅಲ್ಲ, ತುಮಕೂರಿಂದ ತೊಗೊಂಡು. ಎಷ್ಟೇ ಆಗಲಿ ನಮ್ಮ ತುಮಕೂರಿಂದ ತೊಗೊಂಡು ಬಂದಂಥ ಹುರುಳಿಕಾಯಿ. ಆ್ಯಕ್ಚುಲಿ ನಮ್ಮ ಮೇಲೆ ಟೆರೇಸ್ ಗಾರ್ಡನಲ್ಲಿ ಹಾಕಬೇಕು ಹುರುಳಿಕಾಯಿ, ಅಷ್ಟೊಂದು ಕೆಲಸ ಇದೆ. ಸೊ ಇದು ಹಿಂಗೆ ಬರುತ್ತೆ ಕ್ಲೀನಾಗಿ. ಇದಕ್ಕೆ ಸ್ವಲ್ಪ ಕ್ಲೀನಾಗಿ ಬರುತ್ತೆ ಅಂತ ಏನು ಅಂದ್ಕೊಳ್ಳಲ್ಲ. ಸ್ವಲ್ಪ ನೀರಾಗಿ ಕಲಿಸ್ಕೊಳ್ಬೇಕು, ರೊಟ್ಟಿ ಥರ ಯೋಚನೆ ಇಲ್ಲ. ಇದ್ರ ಮೇಲೆ ಒಂದು ಸ್ವಲ್ಪ, ಇದ್ರ ಮೇಲೆ ಎಣ್ಣೆ ಹೆಚ್ಚಿಟ್ಟು ಮಾಡೋದೇನು ಬೇಡ, ಹಾಗೆ ಆಗುತ್ತೆ. 2 ಸೈಡ್ ಗೋಲ್ಡನ್ ಬ್ರೌನ್ ನಾರ್ಮಲ್. ನಿಮಗೆ ಯಾವ ಕೆಲವ್ರಿಗೆ ತುಂಬ ಕ್ರಿಸ್ಪಾಗಿರೋದು ಇಷ್ಟ ಆಗುತ್ತೆ, ಅಂದರೆ ಗರ್ಗರಿಯಾಗಿರಬೇಕು ಅನ್ಸುತ್ತೆ, ಕೆಲವರಿಗೆ ಮೆತ್ತಗಿರಬೇಕು ಅನ್ಸುತ್ತೆ. ಸೊ ನಿಮ್ಗೆ ಯಾವ ಆಪ್ಷನ್ ಬೇಕೋ ಆಪ್ಷನ್ ತೆಕ್ಕೋಬೋದು. ಆ್ಯಂಡ್ ಈ ಜೊತೆ ಅಂತ ಇವತ್ತು ಪ್ರೋಟೀನ್ಗೆ ಅಂತ ರೆಡಿ ಮಾಡಿರೋದು ಹೆಸರು ಕಾಳ್ದು ಜಸ್ಟ್ ಗ್ರೇವಿ ಥರ ಮಾಡಿದ್ದೀನಿ. ಇದೆಲ್ಲ ಸುಮಾರು ಸಲ ತೋರಿಸಿರ್ತೀನಿ, ಆದರೂ ಮತ್ತೆ ಬೇಕು ಅಂದರೆ ಕಾಮೆಂಟ್ ಮಾಡಿ, ನೆಕ್ಸ್ಟ್ ಮಾಡಿದಾಗ ತೋರಿಸ್ತೀನಿ. ಆಮೇಲೆ ಅದ್ರ ಜೊತೆ ಸೌತೆಕಾಯಿ ಕೋಸಂಬರಿ ಮಾಡೋಣ ಅಂತ ಸೌತೆಕಾಯಿ ಕೋಸಂಬರಿ ರೆಡಿ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೂ ರೆಡಿ ಆಗೋಗಿದ್ದಾಗಲೇ ಹೀರೆಕಾಯಿ ಹಚ್ಚಿಟ್ಟಿದ್ದೀನಿ. ಹೀರೆಕಾಯಿ ಬೇಳೆ ಹಾಕಿ ಪಲ್ಯ, ಇದರೊಳಗೆ ಬೇಳೆ ಆ್ಯಂಡ್ ಬೇಳೆ ಜೊತೆ ಇದು ಮತ್ತು ಪ್ರೋಟೀನ್ಗೆ ಏನು ಗೊತ್ತಾ, ಹಲಸಿನಕಾಯಿ ಬೀಜ, ಅದ್ರದ್ದು ಲೈಕ್ ಪಲ್ಯನಾರು ಮಾಡ್ಕೋಬೋದು ಅಥವಾ ಕಟ್ಲೆಟ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಇವತ್ತಿನ ನಮ್ಮ ಪ್ಲೇಟಿಂಗ್ ರೆಡಿ ಆದಮೇಲೆ ತೋರಿಸ್ತೀನಿ. ರೊಟ್ಟಿ ರೆಡಿ ಇದೆ, ನಮ್ಮ ಕಲರ್ಫುಲ್ ಪ್ಲೇಟ್. ಇದರೊಳಗೆ ಜಾಸ್ತಿ ತರಕಾರಿ ಹಾಕಿರೋದ್ರಿಂದ ತುಂಬ ತರಕಾರಿ ಇಡೋಕ್ಕೆ ಹೋಗಲಿಲ್ಲ. ಅದ್ರ ಜೊತೆ ನಿಮ್ಗೆ ಹೇಳ್ದಂಗೆ ಕಾಳಿಂದು ಲೈಕ್ ಗ್ರೇವಿ, ಹೆಸರು ಕಾಳು ಯೂಸ್ ಮಾಡಿದ್ವಿ. ಅದ್ರ ಜೊತೆ ಸೌತೆಕಾಯಿದು ಜಸ್ಟ್ ಕೋಸಂಬರಿ ಥರ ಸಿಂಪಲಾಗಿ ನೋಡಿದ್ದೆ ಅಂತ ಅದನ್ನು ಮಾಡ್ಕೊಂಡಿದ್ವಿ. ಸೊ ಈ ಥರ ಇದೆ ನಮ್ಮ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಪ್ಲೇಟ್.